ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಬಂದು ಮನಸ್ಸಿನ ಇಷ್ಟ ದೇವತೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇದ್ರ ಬಗ್ಗೆ ತುಂಬ ಅಂತಂದರೆ ನಮಗೆ ಏನು ಈ ಅಘೋರಿಗಳ ವಿದ್ಯೆಗಳನ್ನು ಕಲಿಸ್ಬೇಕಾದ್ರೆ ನಮ್ಮ ಇಷ್ಟ ದೈವಗಳನ್ನು ಯಾವುದು ಅಂತ ನೋಡಿ ಆ ನಂತರ ನಮಗೆ ಅದ್ರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಕೊಡ್ತಕ್ಕಂಥದ್ದು. ಸೊ ಇದು ದೈವಕ್ಕೆ ಅಂತೇನಿಲ್ಲ, ನಿಮ್ಮ ಒಳಗಿನ ವ್ಯಕ್ತಿ ಯಾರು, ಅಥವಾ ಹುಡುಗನಿಗೆ ಹುಡುಗಿ ಆಗಿರ್ಬೋದು, ಹುಡುಗಿಗೆ ಹುಡುಗ ಆಗಿರ್ಬೋದು, ಯಾರಾದರೂ ಸರಿ, ನಿಮ್ಮ ಒಳಗಿಂದ ಯಾರನ್ನ ನೀವು ಫೀಡ್ ಮಾಡಿರ್ತೀರ ಅವ್ರನ್ನ ತಿಳ್ಕೊಳ್ಳುವಂಥದ್ದು. ಸೊ ಅದಕ್ಕೆ ಸ್ವಲ್ಪ ದಿವಸ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ತಕ್ಕಂತೆ ನೀವು ಕೂಡ ಮಾಡಬೇಕಾಗ್ತದೆ. ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ ಬಂದಾಗ ನಮಗೆ ಒಂದು ಇಷ್ಟ ದೈವ ಅಂತ ಇರ್ತದೆ. ಈಗ ತುಂಬ ಜನ ಆಂಜನೇಯ ಸ್ವಾಮಿಯನ್ನು ಮಾಡ್ತಿರ್ತಾರೆ, ಇನ್ನು ಕೆಲವರು ತಿರುಪತಿ ವೆಂಕಟರಮಣ ಸ್ವಾಮಿ ಮಾಡ್ತಿರ್ತಾರೆ, ಹಾಗೆ ಕೆಲವೊಬ್ಬರು ಶಕ್ತಿ ದೇವತೆಗಳನ್ನು ಆರಾಧನೆಯನ್ನು ಮಾಡ್ತಿರ್ತಾರೆ, ಅವರಿಷ್ಟ. ಆದರೆ ಕುಲದೈವ ಅಂತ ಹೇಳಿ ನಮಗೆ ಥಾಟ್ ಪೂರ್ತಿ ಒಂದು ಕುಲದೈವದ ಕಡೆ ನಿಲ್ಲಿಸಿರ್ತಾರೆ. ಸೊ ನಮಗೆ ನಾವೇನೇ ಪೂಜೆ ಮಾಡೋಕ್ಕೆ ಹೋದರೂ ಫಸ್ಟು ಅವ್ರು ಹೇಳೋದು ನೀವು ಕುಲದೈವ ಅಂತ ಹೇಳಿ ಇದನ್ನ ಮಾಡಿರೋದ್ರಿಂದ ಅದು ಸರಿಯಾಗಿ ಅದು ಪೂಜೆ ಮ್ಯಾಚ್ ಆಗೋದಿಲ್ಲ. ಸೊ ಅದು ಮ್ಯಾಚ್ ಆಗಬೇಕು. ನಿಮ್ಮೊಳಗೆ ಇರ್ತಕ್ಕಂಥ ದೈವವನ್ನಕ್ಕೆ ನೀವು ಪೂಜೆಯನ್ನು ಮಾಡೋದ್ರಿಂದ ನೀವು ಬೇಗ ನಿಮಗೆ ಬೇಕಾಗಿರ್ತಕ್ಕಂಥದ್ದನ್ನು ನೀವು ಪಡ್ಕೊಳ್ಬೋದು. ಅದು ಹೇಗೆ ಅಂತಂದರೆ, ಒಂದು ಚೆನ್ನಾಗಿ ಒಗ್ದಿರ್ತಕ್ಕಂಥದ್ದು ಒಂದು ಟವಲ್ ಆಗಿರ್ಬೋದು ಅಥವಾ ಒಂದು ಬಟ್ಟೆ ಆಗಿರ್ಬೋದು, ನೆಲಕ್ಕೆ ಹಾಸ್ಕೊಳ್ಳಿ. ಹಾಗೆ ತುಪ್ಪದ ದೀಪ, ಇಲ್ಲ ಅಂತ ಅಂದರೆ ಎಳ್ಳೆಣ್ಣೆ ದೀಪ. ಇದನ್ನು ನೀವು ಮಾಡಬೇಕು ಅಂದರೆ ಇಲ್ಲ ಒಂದು ಸಾಯಂಕಾಲ ಆಗಬೇಕು, ಇಲ್ಲ ಅಂತಂದರೆ ರೂಮು ಬೆಳಗ್ಗೆ ಹೊತ್ತಾದ್ರೂ ಕತ್ತಲೆಯನ್ನು ಮಾಡಿಕೊಳ್ಬೇಕು. ಆ ನಂತರ ನೀವು ಪ್ರಥಮವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಉತ್ತರ ಅಥವಾ ಪೂರ್ವಮುಖವಾಗಿ ಕುಂತ್ಕೊಂಡು ಬಟ್ಟೆಯನ್ನು ಹಾಸ್ಕೊಂಡು ಅದ್ರ ಮೇಲೆ ಕುಂತ್ಕೊಳ್ಬೇಕು ಆರಾಮಾಗಿ. ಆ ನಂತರ ನೀವು ನಿಮ್ಮ ತುಪ್ಪದ ದೀಪ ಆದರೆ ಬಲಗಡೆ ಇಟ್ಕೊಳ್ಳಿ, ಎಳ್ಳೆಣ್ಣೆ ದೀಪ ಆದರೆ ಎಡಗಡೆ ಮಕ್ಕನಾಗಿ ಇಟ್ಕೊಳ್ಳಿ. ಒಂದು 2-5 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ, ಏನು ಬೇಡ್ಕೊಳಕ್ಕೆ ಹೋಗಬೇಡಿ. ಅದಾದ ನಂತರದಲ್ಲಿ ಎದೆ ಮೇಲೆ ಕೈ ಮಡಗಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಪ್ರಾರ್ಥನೆಯನ್ನು ಮಾಡ್ತಾ ಒಂದು 5 ನಿಮಿಷ ಪ್ರಾರ್ಥನೆಯನ್ನು ಮಾಡಿ ಆ ನಂತರ ಫುಲ್ಲು ಮೈಂಡು ಬಿಟ್ಬಿಡಿ. ಈಗ ನಿಮಗೆ ಒಂದು ಹುಡುಗಿ ಮೇಲೆ ಇಷ್ಟ ಇದೆ, ಅವಳು ನಮ್ಮನ್ನು ಇಷ್ಟಪಡ್ತಾಳ, ಅಥವಾ ಒಂದು ಹುಡುಗ ಇಷ್ಟ ಇದ್ದಾನೆ ಅವನು ಇಷ್ಟಪಡ್ತಾನ, ಅಥವಾ ನಮ್ಮ ಒಳಗಡೆ ಇರ್ತಕ್ಕಂಥ ದೈವ ಇದೆ, ಸೊ ಆ ದೈವ ಯಾವುದು, ಅದಕ್ಕೆ ನಾನು ಪೂಜೆ ಮಾಡಿದ್ರೆ ನನಗೆ ಬೇಕಾದದ್ದನ್ನು ಪಡ್ಕೊಳ್ಬೋದಾ, ಇದು ಪಡ್ಕೊಳ್ಳಿಕ್ಕೆ ಮಾಡುವಂಥ ಸಿಂಪಲ್. ಸೊ ಅದಕ್ಕೆ ಬೇರೆ ಬೇರೆ ಇದೆ. ಸೊ ಇದು ತುಂಬ ಸಿಂಪಲ್ ಆಗಿರೋದ್ರಿಂದ ಇದನ್ನು ಹೇಳ್ತಾ ಇದ್ದೀವಿ. ಹಾಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂರ್ತಿಯಾಗಿ ಬಿಟ್ಬಿಡಿ ಮೈಂಡನ್ನು. ಆಗ ಒಂದು 5-10 ನಿಮಿಷ ಆಗ್ತಿದ್ದಂಗೆ ನಿಮ್ಮ ಬಾಡಿ ಸ್ವಲ್ಪ ವಾಲಾಡಲಿಕ್ಕೆ ಶುರು ಆಗ್ತದೆ. ಕಣ್ಣು ಮುಚ್ಚಿರ್ತೀರ, ಕಣ್ಣು ಓಪನ್ ಮಾಡಬೇಕು ಅನಿಸುತ್ತೆ. ಸೊ ಮಾಡಬೇಡಿ. ತುಟಿ ಮತ್ತು ಒಳಗಿಂದ ಒಂದು ಸ್ಮೈಲ್ ಬರ್ತದೆ, ಏನೋ ಒಂದು ರೀತಿಗೆ ಒಂದು ಹೊಸ ಅನುಭವ ಆಗ್ತದೆ. ಸೊ ಆ ಹೊಸ ಅನುಭವವನ್ನು ಫೀಲ್ ಮಾಡಿ. ಸೊ ಆ ನಂತರ ನೋಡಿ ನಿಮ್ಮ ಇಷ್ಟ ದೈವ ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಸೊ ನೀವು ಯಾವುದಾದ್ರೂ ಹುಡುಗಿ ಬಗ್ಗೆ ಮಾಡೋದಾದರೆ ಅವ್ರ ಬಗ್ಗೆ ಪ್ರೇಯರ್ ಮಾಡಿ. ಸೊ ಇದು ಕೂಡ ಸಕ್ಸಸ್ ಆಗ್ತದೆ. ಆದರೆ ನಿಮಗೆ ಒಂದು ದಿನದಲ್ಲಿ ಆಗಲಿಲ್ಲ ಅಂತಂದಾಗ ಸೊ ಸೇಮ್ ಟೈಮ್ ಸೇಮ್ ಡೇ ಮಾಡ್ತಾನೆ ರೀ. ಒಂದು 2-3 ಡೇಸ್ ಮಾಡೋದ್ರೊಳಗಾಗಿ ಅದು ಮೊದಲನೇ ದಿನವೇ ಗೊತ್ತಾಗ್ತದೆ. ಸೊ ಆದ್ರೂ ಕ್ಲಾರಿಟಿ ಇಲ್ಲ ಅಂತಂದರೆ ಅದು ಕ್ಲಾರಿಟಿ ತಗೊಳ್ಳೋಕ್ಕೆ ಒಂದು 2-3 ದಿನ ಮಾಡಿ. ಸೊ ಇದು ಅದ್ಭುತವಾಗಿರ್ತಕ್ಕಂಥದ್ದು. ಈ ಧನುರ್ಮಾಸದ ಪೂಜೆ ಬಗ್ಗೆ ಇನ್ನೂ ಹಲವಾರು ಸಿದ್ಧಿ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಅದನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.